ನಮಸ್ಕಾರ ಎಲ್ಲರಿಗೂ. ಹೆಂಗದರ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ಎಲ್ಲರ ಮನೆಯಾಗೂ ಇಂಥದ್ದೊಂದು ಹಿಂಡಿ ಕಲ್ಲು ಇದ್ದೇ ಇರ್ತೈತೆ ನೋಡ್ರಿ. ಮೊದ್ಲಿನ ಕಾಲದಾಗ ದೊಡ್ಡ ದೊಡ್ಡ ಹಿಂಡಿ ಕಲ್ಲು ಇರ್ತಿದ್ವು. ಆದರೆ ಈಗ ದೊಡ್ಡವು ಇಲ್ದಿದ್ರು ಸಣ್ಣದು ಇಷ್ಟು ಬೆಳ್ಳುಳ್ಳಿ ಜಜ್ಕೊಳಕ್ಕೆ ಅಂತಾರ ಇಂಥದ್ದೊಂದು ಹಿಂಡಿ ಕಲ್ಲು ಇದ್ದೇ ಇರ್ತೈತಿ. ಇಂಥ ಹಿಂಡಿ ಕಲ್ಲಿಗೆ ಮುಚ್ಚಿಡಕ್ಕೆ ಅರಿಬಿ ಸಣ್ಣ ಅರ್ಬಿಲೆ ಹಾಕಿರೂ ಗಾವಾಗಲ್ಲ, ದೊಡ್ಡ ಅರ್ಬಿ ಹಾಕಿರೂ ನೋಡಕ್ಕೆ ಚಂದ ಕಾಣಂಗಿಲ್ಲ. ಅದ್ರ ಸಂಬಂಧ ನಾನು ಇದ್ರ ಅಳ್ತಿದ್ದು ಒಂದು ಅರ್ಬಿ ತೊಗೊಂಡು ಅದಕ್ಕೆ ಹಿಂಗೆ ಚೀಲ್ದಂಗೆ ಮಾಡಿ, ಅಂದರೆ ಕೆಳಗೇನು ಓಪನೇ ಇರ್ತೈತ್ರಿ ಅದು, ಮ್ಯಾಲಷ್ಟು ಹಿಂಗೆ ಕಸಿ ಹಾಕಕ್ಕೆ ಒಂದಿಷ್ಟು ಅರ್ಬಿ ಮಡಿಚಿ ಹೊಲದು ಹಿಂಗೆ ಕಸಿ ಹಾಕಿ ಹಿಂಗೆ ಮುಚ್ಚಿಟ್ಬಿಡುವಂಥದ್ದು ಒಂದು ಚೀಲದಂಗೆ ಹೊಲ್ದೀನಿ ನೋಡ್ರಿ. ಇದು ಎಷ್ಟು ನೀಟ್ ಕಾಣಿಸುತ್ತಂದ್ರೆ ಯೂಸ್ ಮಾಡಿದ ಮೇಲೆ, ಹಿಂಡಿಕಲ್ಲು ಯೂಸ್ ಮಾಡಿದ ಮೇಲೆ ಹಿಂಗೆ ಮುಚ್ಚಿಟ್ಬಿಟ್ರೆ ಮತ್ತೆ ಧೂಳೂ ಆಗಂಗಿಲ್ಲ, ಏನಿಲ್ಲ, ಅಷ್ಟು ಚಂದಾಗತ್ತೆ. ಇದೇ ಟ್ರಿಕ್ನ ನಾನು ನನ್ನ ಮಿಕ್ಸರ್ಗೂ ಮಾಡೀನಿ ರೀ. ಮಿಕ್ಸರ್ ಎಷ್ಟು ಸಲ ಒರೆಸಿದ್ರು ಮತ್ತೆ ಹೊಲಸಾಗೇ ಬಿಡೋದು. ಒಂದು ಸಲ ಮಿಕ್ಸರ್ ಮಾಡೋ ಮುಂದೆ ಏನಾರು ಉಕ್ತಂದ್ರೆ ಅವಾಗೂ ಮಿಕ್ಸರ್ ಹೊಲಸಾಗೋದು. ಈಗೇನಿಲ್ಲ ರೀ, ಹಿಂಗೆ ಹಾಕಿ ಕಸಿ ಹಾಕಿ ಇಟ್ಬಿಟ್ನಿ ಅಂದ್ರೆ ಯೂಸ್ ಮಾಡೋ ಮುಂದೆ ಸ್ವಲ್ಪ ಕೆಳಗೆ ಸರಿಸಿ ಏನಾರು ಮಿಕ್ಸರ್ ಮಾಡ್ತೀನಿ ರೀ, ಸೋರಿದ್ರೂ ಈ ಅರ್ಬಿ ಮೇಲೆ ಸೋರಿರ್ತೈತಿ. ಇದು ಅರ್ಬಿ ಒಗದು ಹಾಕಿಬಿಟ್ರೆ ಈ ಚೀಲನ ಮುಗಿದು ಹೋತ್ರಿ. ಇದೇ ಟ್ರಿಕ್ನ ನಾನು ನನ್ನ ಸಿಲಿಂಡ್ರಿಗೂ ಮಾಡೀನಿ ರೀ. ಸಿಲಿಂಡ್ರು ಎಷ್ಟು ಧೂಳ ಸ್ವಚ್ಛ ಮಾಡಿದ್ರೂ ಹೊಲಸಾಗೋದು. ಹೀಗಾಗಿ ಹಿಂಗೆ ಚೀಲ ಮಾಡಿ ಹಾಕ್ಬಿಟ್ಟಿನಿ ನೋಡ್ರಿ. ನೋಡಕ್ಕೆ ಚಂದ ಅನ್ಸುತ್ತೆ. ಇವು ನಮ್ಮನ್ಯಾಗ ಇದ್ದಿದ್ದು ಬೆಡ್ಶೀಟ್, ಹಳೆ ಬೆಡ್ಶೀಟು, ಹಳೆ ಕರ್ಟನ್ ಅರ್ಬಿಲೆ ಮಾಡೀನಿ ರೀ. ನನ್ನ ಟ್ರಿಕ್ಕು ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.